ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 63. ಶಾಂತಿಯವರು ದೇವರಿಗೆ ಹೂಮಾಲೆ ಕಟ್ಟುತ್ತಿರುವಾಗ, ನಮ್ಮ ನಿವೇದಿದ್ರೆ ಈಗ ತುಳಸಿ ಮಾಲೆ ಮಾಡಿ ಕೃಷ್ಣನಿಗೆ ಹಾರ ಹಾಕ್ತಿದ್ಲು ಅಲ್ವಾ ಶಾಂತು ಎಂದರು ಲಕ್ಷ್ಮಿಯವರು. ಹೌದಮ್ಮ, ಈ ಮನೆಯ ಪ್ರತಿಯೊಂದು ವಸ್ತುವಿನಲ್ಲೂ ಅವಳ ನೆನಪಿದೆ. ನಮ್ಮ ಅನು ಪಡಿಯಚ್ಚು ನಮ್ಮ ನಿವಿ, ರೂಪ ಗುಣ ಎಲ್ಲ ಅನುವಿನದ್ದೇ ಎಂದಾಗ ತಾನು ಹೆತ್ತ ಮಗಳಲ್ಲ ನಿವಿ ಎಂದು ನೆನಪಿಗೆ ಬಂದು ಶಾಂತಿಯವರ ಮುಖ ಬಾಡಿತು. ಕ್ಷಮಿಸಿ ಬಿಡಮ್ಮ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಅವಳ ರೂಪ ಗುಣ ಎಲ್ಲ ಅನುವನ್ನು ಹೋಲುತ್ತದೆ ಅಂದೆ. ಆದರೆ ನೀನು ಹೆತ್ತ ಮಗಳಲ್ಲದಿದ್ದರೂ ಅವಳು ನಿನ್ನ ಮೊದಲನೇ ಮಗಳು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಕೃಷ್ಣನನ್ನು ಹೆತ್ತವಳು ಅಲ್ಲ ಯಶೋದೆ, ಆದರೂ ಕೃಷ್ಣನಿಗೆ ಹೆತ್ತ ತಾಯಿಗಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯವನ್ನು ಧಾರೆ ಎರೆದಿದ್ದಳು. ನಿವಿ ನಿನ್ನನ್ನು ಹೆತ್ತ ತಾಯಿ ಎಂದು ಸ್ವೀಕರಿಸಿದ್ದಾಳೆ. ನಿನ್ನನ್ನು ತುಂಬ ಪ್ರೀತಿಸ್ತಾಳೆ, ಗೌರವಿಸ್ತಾಳೆ. ಹೌದಜ್ಜಿ, ನಿಮ್ಮ ಮಾತು ನಿಜ ಎಂಬ ಧ್ವನಿ ಬಂದ ಕಡೆಗೆ ನೋಡಿದಾಗ ಕಾರ್ತಿಕ್ ನಗುತ್ತಾ ನಿಂತಿದ್ದ. ಕಾರ್ತಿ, ಯಾಕಲ್ಲೇ ನಿಂತಿದ್ಯಾ, ಬಾ ಇಲ್ಲಿ ಎಂದು ಲಕ್ಷ್ಮಿಯವರು ಕರೆದಾಗ ಒಳಗೆ ಬಂದವನು, ಹೇಗಿದ್ದೀರಾ ಅಜ್ಜಿ ಎಂದು ಅವರ ಕ್ಷೇಮವನ್ನು ವಿಚಾರಿಸಿದನು. ನನಗೇನು, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಪ್ಪ? ನಾನು ಚೆನ್ನಾಗಿದ್ದೀನಿ. ಅಮ್ಮ, ಅಜ್ಜಿ, ನೀವೇ ಕಾಲ್ ಮಾಡಿದ್ಲು. ಅವಳಿಗೆ ಇಲ್ಲಿ ಬರಲು ಸಾಧ್ಯವಾಗದ ಕಾರಣ ನನ್ನ ಹತ್ರ ನಿಮ್ಮೆಲ್ಲರ ಕ್ಷೇಮ ವಿಚಾರಿಸಲು ಹೇಳಿದ್ಲು. ಶಾಂತಿಯವರು ಹೂಮಾಲೆಯನ್ನು ದೇವರಿಗೆ ಹಾಕುತ್ತಿದ್ದವರು ಕಾರ್ತಿಕ್ನ ಮಾತನ್ನು ಕೇಳಿಸಿಕೊಂಡು ಅವರ ಮುಖದಲ್ಲಿ ಸಂತೋಷ ತುಂಬಿತು. ನೋಡಿದರ ಅತ್ತೆ, ಮದುವೆಯಾಗಿ ಗಂಡನ ಮನೆ ಸೇರಿದ್ರು ನಮ್ಮ ಬಗ್ಗೆ ಇರುವ ಪ್ರೀತಿ ಕಾಳಜಿ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ ಅವಳಿಗೆ. ಅವಳನ್ನು ಯಾರು ಅಂದ್ಕೊಂಡೆ, ನನ್ನ ಮೊಮ್ಮಗಳು ಅವಳು ಎಂದರು ಹೆಮ್ಮೆಯಿಂದ. ಇಬ್ಬರ ಮಾತುಕತೆ ಕೇಳುತ್ತಿದ್ದ ಕಾರ್ತಿಕ್ ಸುಮ್ಮನೆ ನಕ್ಕನಷ್ಟೆ. ನಂತರ ಸ್ವಲ್ಪ ಹೊತ್ತು ಮಾತನಾಡಿ ಅವನು ತನ್ನ ಮನೆಗೆ ತೆರಳಿದ. ಸ್ವಲ್ಪ ಹೊತ್ತಿನಲ್ಲೇ ಲಚ್ಚು ಡಾರ್ಲಿಂಗ್ ಎನ್ನುತ್ತಾ ಬಂದವನು ತನ್ನ ಮನೆದನ್ನೆಗಾಗಿ ಹುಡುಕಿದ. ಅವನ ನೋಟ ಯಾವ ಕಡೆಗೆ ಇದೆ ಎಂದು ಅರಿತವರು ಅವನನ್ನು ಸ್ವಲ್ಪ ಕಾಡಿಸಬೇಕು ಅಂದುಕೊಂಡು, ಶಾಂತು, ನಿನ್ನ ಅಳಿಯ ಬಂದಿದ್ದಾನೆ, ಬಿಸಿ ಬಿಸಿ ಕಾಫಿ ತಗೊಂಡು ಬಾ ಎಂದಾಗ, ಸರಿ ಅತ್ತೆ ಎಂದು ಶಾಂತಿಯವರು ಹೇಳಿದರೆ, ಲಚ್ಚು ಡಾರ್ಲಿಂಗ್, ನಂಗೆ ಕಾಫಿ ಬೇಡ ಎಂದನು ಚರಣ್. ಹಾಗಂದರೆ ಹೇಗೋ ನನ್ನ ಮೊಮ್ಮಗನೇ, ನೀನು ಕಾಫಿ ಕುಡಿಬೇಕು. ಅಷ್ಟೇ ಅಲ್ಲ, ಇವತ್ತು ನನ್ನ ಜೊತೆ ಕಾಲ ಕಳಿಬೇಕು. ನಿಮ್ಮ ತಾತ ನಿನಗೆ ಅಂತ, ಅಂದರೆ ತಮ್ಮ ಮೊಮ್ಮಗನಿಗೆ ಅಂತ ಚಿನ್ನದ ಕಡಗವನ್ನು ಮಾಡಿಸಿ ಇಟ್ಟಿದ್ರು. ಇಷ್ಟು ದಿನ ಮೊಮ್ಮಗ ಇರುವ ವಿಷಯ ಗೊತ್ತಿಲ್ಲದೆ ಇದ್ದಿದ್ದರಿಂದ ಅದನ್ನು ಜೋಪಾನವಾಗಿ ಎತ್ತಿಟ್ಟಿದ್ದೆ. ಇವತ್ತು ಅದನ್ನು ನಿನ್ನ ಕೈಗೆ ತೊಡಿಸಬೇಕು ನಾನು ಎನ್ನುತ್ತಿರುವಾಗ ಶಾಂತಿಯವರು ಚರಣ್ಗೆ ಕಾಫಿ ಕೊಟ್ಟು ಅವನನ್ನು ಮಾತನಾಡಿಸಿದರು. ತದನಂತರ ಲಕ್ಷ್ಮಿಯವರು ಅವನನ್ನು ತಮ್ಮ ಕೋಣೆಗೆ ಕರೆದೊಯ್ದು ಆ ಚಿನ್ನದ ಕಡಗವನ್ನು ಅವನ ಕೈಗೆ ತೊಡಿಸಿ, ಚರು, ನಿನ್ನ ಮೊಬೈಲ್ ಎಲ್ಲೋ? ಯಾಕೆ ಲಚ್ಚು ಡಾರ್ಲಿಂಗ್? ಅದು ನಿನ್ನ ಮೊಬೈಲ್ನಲ್ಲಿ ನಮ್ಮಿಬ್ಬರ ಸೆಲ್ಫಿ ತಗೋ. ವಾಟ್, ಏನು ಹೇಳ್ತಿದ್ಯಾ ಡಾರ್ಲಿಂಗ್? ಸೆಲ್ಫಿನಾ? ಹ್ಞೂ ಅದೇ. ಯಾಕೆ, ನಾನು ಸೆಲ್ಫಿ ತಗೋಬಾರ್ದಾ? ನಾನು ನಿವಿ ಜೊತೆಯಲ್ಲಿ ತೆಗಿತಿದ್ದೆ, ಈಗ ಯಾರೂ ನನ್ನ ಕ್ಯಾರೇ ಮಾಡಲ್ಲ ಎಂದ ಮಾತಿಗೆ ನಗು ಬಂದರೂ ಅದನ್ನು ತೋರಿಸಿಕೊಳ್ಳದೆ, ಈ ನಿವಿ ಇನ್ನೂ ಏನೇನು ರೂಢಿ ಮಾಡಿಸಿದಾಳು ಈ ಡಾರ್ಲಿಂಗ್ಗೆ. ನನ್ನ ಹುಡುಗಿ ಪತ್ತೇನೇ ಇಲ್ವಲ್ಲ, ಈ ಡಾರ್ಲಿಂಗ್ ನನ್ನನ್ನು ಬಿಡುವ ಥರ ಕಾಣ್ತಿಲ್ಲ, ಸೆಲ್ಫಿ ತಗೊಳ್ಳೋದೇ ಬೆಟರ್ ಎಂದು ಮನಸ್ಸಲ್ಲೇ ಅಂದುಕೊಂಡವನು ಸ್ಮೈಲ್ ಪ್ಲೀಸ್ ಎನ್ನುತ್ತಾ 10-15 ಸೆಲ್ಫಿ ಕ್ಲಿಕ್ಕಿಸಿಕೊಂಡ. ಇದು ಸೂಪರ್ ಆಗಿದೆ ಕಣು, ಇದರಲ್ಲಿ ಕಡಗ ಸರಿಯಾಗಿ ಕಾಣ್ತಿದೆ, ನಾನು ಚೆನ್ನಾಗಿ ಕಾಣ್ತಿದ್ದೀನಿ, ಇದನ್ನು ನಿನ್ನ DP ಆಗಿ ಹಾಕು ಆಯಿತಾ ಎಂದಾಗ ಚರಣ್ ಬಾಯಿ ಬಿಟ್ಟು ನೋಡಿದ. ಬಹುಶಃ ನ್ಯೂ ಜನ್ರೇಷನ್ ಅನ್ನೋದು ಇದಕ್ಕೆ ಇರಬೇಕು ಎಂದುಕೊಂಡು ನಕ್ಕವನನ್ನು ನೋಡಿ, ಯಾಕೋ ನಗ್ತಿದ್ಯಾ, ಬಾ ಹಾಲ್ಗೆ ಹೋಗೋಣ ಎಂದು ಅವನನ್ನು ಕರೆದೊಯ್ದರು. ಅಷ್ಟರಲ್ಲಿ ಸುಜಾತಾರವರು ಬಂದಿದ್ದರು. ಲಕ್ಷ್ಮಿಯವರು ಚರಣ್ಣನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಇದೊಳ್ಳೆ ಕತೆ ಆಯ್ತಲ್ಲ, ಈ ಡಾರ್ಲಿಂಗ್ ನನ್ನನ್ನು ಬಿಡ್ತಾನೆ ಇಲ್ವಲ್ಲ. ಲೇ ಚೋಟಾ ಮಿರ್ಚಿ,
ನಾನು ಬಂದು ಎಷ್ಟು ಹೊತ್ತಾಯಿತು, ಎಲ್ಲೇ ಇದೆಯಾ ಎಂದುಕೊಂಡನು ಮನಸ್ಸಲ್ಲಿ. ಅವನ ಚಡಪಡಿಕೆಯನ್ನು ಕಂಡ ಲಕ್ಷ್ಮಿಯವರು ಮನದಲ್ಲಿ ನಗುತ್ತಿದ್ದರು. ಮೂವರು ಮಹಿಳೆಯರು ಮಾತಿನಲ್ಲಿ ಮುಳುಗಿರುವಾಗ ಹೇಗೋ ಅವರ ಕಣ್ಣು ತಪ್ಪಿಸಿ ಮೆಟ್ಟಲೇರಿ ಶಿವನ್ಯಾಳ ಕೋಣೆಗೆ ತಲುಪಿದ ಚರಣ್. ಅದನ್ನು ಗಮನಿಸಿದ ಲಕ್ಷ್ಮಿಯವರು, ಹುಚ್ಚುಡ್ಗ, ನಿಮ್ಮ ತಾತನೂ ಹೀಗೆ ಇದ್ರು ಎಂದು ಮನದಲ್ಲೇ ಹೇಳುತ್ತಾ ನಕ್ಕರು. ಶಿವನ್ಯಾಳನ್ನು ಕೋಣೆಯಲ್ಲಿ ಕಾಣಲಿಲ್ಲ ಅವನಿಗೆ. ಆಚೆ ಹೋಗಿ ನೋಡಿದಾಗ ಬಾಲ್ಕನಿಯಲ್ಲಿ ಕುಳಿತಿದ್ದಳು. ತಲೆಗೂದಲನ್ನು ಬಂತರ ಕಟ್ಟಿ ಅದರಲ್ಲಿ ಪೆನ್ ಸಿಕ್ಕಿಸಿ ತಲೆ ಕೆರೆದುಕೊಳ್ಳುತ್ತಾ ತನಗಿಂತ ಭಾರವಾದ ಪುಸ್ತಕವನ್ನು ಹಿಡಿದು ಕುಳಿತಿದ್ದಳು. ಪುಟ್ಟ ಮಕ್ಕಳಂತೆ ಕುಳಿತಿದ್ದ ಅವಳ ಚರ್ಯೆಗೆ ನಗು ಬಂದರೂ ಮೆಲ್ಲಗೆ ಕಳ್ಳ ಹೆಜ್ಜೆ ಇಡುತ್ತಾ ಬಂದವನು ಅವಳ ಕಣ್ಗಳನ್ನು ಮುಚ್ಚಿದ. ತನ್ನ ಇನಿಯನ ಸ್ಪರ್ಶ ಅವಳಿಗೆ ತಿಳಿಯದಿರಲು ಸಾಧ್ಯವೇ? ಕೈ ತೆಗಿರಿ ಪ್ಲೀಸ್ ಎಂದಳು ಮುದ್ದಾಗಿ. ತಕ್ಷಣ ಕೈ ಬಿಟ್ಟನವ. ನನ್ನ ಚೋಟಾ ಮಿರ್ಚಿ ನನ್ನನ್ನು ನೋಡಲು ಬಂದೇ ಇಲ್ಲ. 3 ದಿನಗಳಿಂದ ಪತ್ತೇನೇ ಇಲ್ಲ. ಏನಾಗಿದೆ ನನ್ನ ಮುದ್ದುಗೆ ಎಂದ. ಏನಿಲ್ಲ, ನನಗೆ ಈ ಸಬ್ಜೆಕ್ಟ್ ತಲೆಗೆ ಹತ್ತುತ್ತಿಲ್ಲ. ಏನು ಮಾಡಲಿ, ನೀವೇ ಅಕ್ಕ ಇದ್ದಿದ್ರೆ ಹೇಳಿಕೊಡ್ತಿದ್ಲು ಎಂದಳು ಪುಟ್ಟ ಮಗು ತನ್ನ ತಾಯಿಯಲ್ಲಿ ದೂರು ನೀಡುವಂತೆ. ಯಾವ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ನಿನಗೆ? ನೀವೇ ನೋಡಿ ಎಂದಳು ಪುಸ್ತಕವನ್ನು ಅವನ ಕೈಗಿಟ್ಟು. ಹೋ, ನನ್ನ ಸಬ್ಜೆಕ್ಟ್. ಇಷ್ಟಕ್ಕೆ ಮುಖ ಹೀಗೆ ಮಾಡಬೇಡ, ನಾನು ಹೇಳ್ಕೊಡ್ತೀನಿ ಎಂದು ಚೆನ್ನಾಗಿ ಪಾಠ ಹೇಳಿಕೊಟ್ಟ. ಅವನನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಕಳೆದು ಹೋಗಿದ್ದಳು ಶಿವನ್ಯ. ಅವನು ಅವಳ ಮುಂದೆ ಚಿಟಿಕೆ ಹೊಡೆದು, ಏನು ಕನಸು ಕಾಣ್ತಿದ್ದೀರಾ ಮೇಡಮ್ ಎಂದಾಗ ಎಚ್ಚೆತ್ತವಳು. ಅಲ್ಲ, ನೀವೆಲ್ಲದರಲ್ಲಿಯೂ ಪರ್ಫೆಕ್ಟ್. ಲೆಕ್ಚರರ್ ಆಗಿ ಚೆನ್ನಾಗಿ ಪಾಠ ಹೇಳ್ಕೊಡ್ತೀರಾ, ಹಾಗೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸ್ತೀರಾ. ನೀವು ನಿಜವಾಗಲೂ ಮಿಸ್ಟರ್ ಪರ್ಫೆಕ್ಟ್ ಎಂದು ಅವನನ್ನು ಪ್ರಶಂಸಿಸಿದಳು. ಹಾಗೇನಿಲ್ಲ, ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ಅಂತ ಯಾರೂ ಇರಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ನನಗೆ ಎಲ್ಲ ರೀತಿಯಲ್ಲೂ ನೀವು ಪರ್ಫೆಕ್ಟ್ ಅಷ್ಟೇ ಎಂದಾಗ ಅವಳ ಹತ್ತಿರಕ್ಕೆ ಬಂದು, ಎಲ್ಲ ರೀತಿಯಲ್ಲೂ ಅಂದರೆ ಎಂದು ಕೇಳಿದಾಗ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಲೇ, ಈ ಎಲ್ಲ ರೀತಿಯಲ್ಲಿ ಅಂದರೆ ಈ ಎಲ್ಲ ರೀತಿಯಲ್ಲಿ ಅಷ್ಟೆ. ನೀವು ಸ್ವಲ್ಪ ದೂರ ನಿಲ್ಲಿ. ಯಾಕೆ? ನನ್ನ ಚೋಟಾ ಮಿರ್ಚಿಗೆ ನನ್ನ ಹತ್ತಿರ ಬಂದರೆ ಭಯನಾ? ನೀವೇ ನನ್ನ ಧೈರ್ಯ, ನನ್ನ ಶಕ್ತಿ ಅಂದಮೇಲೆ ನಿಮಗೆ ಭಯ ಪಡ್ತೀನಾ ನಾನು? ಹೌದಾ, ಮತ್ತ್ಯಾಕೆ ದೂರ ಇರೋಕ್ಕೆ ಹೇಳ್ತಿದ್ಯಾ? ಯಾರಾದರೂ ನೋಡಿ ನಮ್ಮನ್ನು ತಪ್ಪು ತಿಳ್ಕೊಬಾರ್ದು ಅಲ್ವಾ? ಯಾರೂ ಏನೂ ತಿಳ್ಕೊಳ್ಳಲ್ಲ. ನೀನು ನನ್ನ ಹೆಂಡತಿ, ತಾಳಿ ಕಟ್ಟೋದಷ್ಟೇ ಬಾಕಿ. ಆದರೂ ಸರಿ, ನಾನೀಗ ದೂರ ನಿಲ್ಲಬೇಕು ಅಷ್ಟೇ ತಾನೇ? ಸರಿ, ದೂರ ನಿಲ್ತೀನಿ. ನನಗೆ ಕೊಡೋದು ಕೊಟ್ಟರೆ ದೂರ ನಿಲ್ತೀನಿ. ಅದೆಲ್ಲ ಆಗಲ್ಲ ಅಂದರೆ ನಾನು ಇಲ್ಲಿಂದ ದೂರ ನಿಲ್ಲಲ್ಲ. ನೀವೇನ್ರಿ ಒಳ್ಳೆ ಚಿಕ್ಕ ಮಗು ಥರ ಆಡ್ತಿದ್ದೀರಾ? ಸರಿ, ಕಣ್ಮುಚ್ಕೊಳ್ಳಿ, ಕೊಡ್ತೀನಿ. ಅವನು ಕಣ್ಣು ಮುಚ್ಚಿದ. ಅವಳು ಅವನನ್ನು ದೂಡಿ ಅಲ್ಲಿಂದ ಓಡುವಾಗ ತಲೆ ಹಿಡಿದುಕೊಂಡು ಅಮ್ಮ ಎಂದ. ಅವಳು ದೂಡಿದ ರಭಸಕ್ಕೆ ಅವನ ತಲೆ ಗೋಡೆಗೆ ತಾಗಿದೆ ಎಂದುಕೊಂಡು ಓಡಿ ಬಂದಳು. ಅವಳು ಬಂದದೇ ತಡ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡನು. ಯು ಚೀಟರ್! ನಾನು ಚೀಟರ್ ಆದರೆ ನೀನು ಕೂಡ ಚೀಟರ್. ಕಣ್ಮುಚ್ಚೋದಕ್ಕೆ ಹೇಳಿ ನನ್ನನ್ನು ದೂಡಿ ಹೋದೆ ಅಲ್ವಾ, ಅದು ಚೀಟಿಂಗ್ ಅಲ್ವಾ ಎಂದಾಗ ಅವಳು ಮರು ಮಾತನಾಡಲಿಲ್ಲ. ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ನಂತರ ಅವಳ ಕೆನ್ನೆಗೆ ಮುತ್ತಿಟ್ಟನು. ಮುಂದುವರಿಯುವುದು